ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮತ್ತು ಇಂಗ್ಲೀಷ್ ಹೇಗೆಲ್ಲ ಫೌಂಡೇಶನ್ ಕೊಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟು ಬೇಸಿಕ್ಕಾಗಿ ನಿನ್ನೆ ಕನ್ನಡ ಕೂಡ ನಾನು ನಿಮಗೆ ಎಲ್ಲದೂ ಹೇಳಿದ್ದೆ. ಕನ್ನಡ ತುಂಬ ಚೆನ್ನಾಗಿ ಎಲ್ರಿಗೂ ಕೂಡ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ನಾನು ಅದನ್ನು ಆದಷ್ಟು ಮುಂದೆ ಒರೆಸ್ತೀನಿ. ಸೊ ನೆಕ್ಸ್ಟು ಬಂದುಬಿಟ್ಟು ಈಗ ನಾನು ನಿಮಗೆ ಹೇಳಬೇಕಾದ್ರೆ ಬೇಸಿಕ್ ಈಗ ಲೋವರ್ ಸೆಕ್ಷನ್ ಮಕ್ಕಳಿಗೆ ಹೇಗೆ, ಹೈಯರ್ ಸೆಕ್ಷನ್ ಮಕ್ಕಳಿಗೆ ಹೇಗೆ, ಅದನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡಿ ಹೇಳ್ತೀನಿ. ಆ್ಯಕ್ಚುಲಿ ನಿನ್ನೆ ಹೇಳುವಾಗ ನಾನು ಎಲ್ಲ ಮಕ್ಕಳಿಗೂ ಅಡ್ಜಸ್ಟ್ ಆಗೋ ಥರ ಹೇಳಿಲ್ಲ. ಸೊ ಈಗ ನಾನು ಹೇಳಿರೋದು ಹೈಯರ್ ಕ್ಲಾಸ್ ಮಕ್ಕಳಿಗೆ ಸರಿ ಹೋಗುತ್ತೆ. ನಿನ್ನೆ ನಾನು ಕೊಟ್ಟಿರೋ ಥರ ಲೋವರ್ ಸೆಕ್ಷನ್ ಮಕ್ಕಳಿಗೆ ಜಸ್ಟು ಬರೀ ಹೇಳ್ಬೇಕು. ಅವ್ರಿಗೆ ಒಂದೊಂದು ಅಕ್ಷರ ದಿನ ಹಾಕ್ಕೊಟ್ಟು ಬರೀ ಬರೆಸ್ತಿರ್ತೀವಿ. ಬರೀ ಬರ್ಸಿದ್ರೆ ಆಗೋದಿಲ್ಲ, ಬೋರ್ಡ್ ಮೇಲೆ ಹಾಕಿ ಬರೆಸ್ಬೇಕು, ಓದಿಸ್ಬೇಕು, ಪದೇ ಓದಿಸ್ಬೇಕು. ಅವ್ರಿಗೆ ಬಾಯಿಂದ ಹೇಳಕ್ಕೆ ಬರಬೇಕು, ಜಾಸ್ತಿ ಜೋರಾಗಿ ಅವ್ರಿಗೆ ಹೇಳಕ್ಕೆ ಬರಬೇಕು. ಆ ಥರ ಅವರಿಗೆ ಸರಿಯಾದ ರೀತಿಯಲ್ಲಿ ನಾವು ದಿನ ಓದಿಸ್ಬೇಕಾಗುತ್ತೆ ಲೋವರ್ ಸೆಕ್ಷನ್. ಸೊ ಈಗ ನಾವು ಕನ್ನಡದ್ದು ಬಿಟ್ಬಿಡೋಣ, ನಿನ್ನೆ ಮುಗ್ದೋಯ್ತು. ಅದೇ ಥರ ಇಂಗ್ಲೀಷಲ್ಲಿ ಫಸ್ಟು ಮಕ್ಕಳಿಗೆ ABCD ಎಲ್ಲದೂ ಕೂಡ ನೀಟಾಗಿ ಕಲಿಸೋದ್ರ ಜೊತೆಗೆ ಅವ್ರಿಗೆ ಜಾಸ್ತಿಯಾಗಿ ಓದಿಸೋದು ಮಾಡಬೇಕು, ಲೋವರ್ ಸೆಕ್ಷನ್ ಮಕ್ಕಳಿಗೆ ಅಂತ ಏನು ಹೇಳಿದ್ನೆ ಆ ಥರ. ಸೊ ಇನ್ನು ಹೈಯರ್ ಕ್ಲಾಸ್ ಮಕ್ಕಳಿಗೆ ಫಸ್ಟು ಚೆಕ್ ಮಾಡಿ, ಮೊದಲು ABCD ಅವರು ಹೇಗೆ ಬರೀತಿದ್ದಾರೆ, ಹೇಗೆ ಎಲ್ಲ ಅವರು ಅದನ್ನು ಕರೆಕ್ಟಾಗಿ ಹೇಳ್ತಾರ ಇಲ್ವಾ, ಕರೆಕ್ಟಾಗಿ ಅಕ್ಷರಗಳನ್ನು ಲಿಪಿ ಮುಖಾಂತರ ಬರೀತಾರ ಇಲ್ವಾ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ನಾನು ನಿಮಗೆ ಪ್ರತಿಯೊಂದು ಅಕ್ಷರ ಕೂಡ ಹೇಗೆಲ್ಲ ಬರೀಬೇಕು, ಹೇಗೆಲ್ಲ ರೂಲ್ಸ್ ಇದೆ. ನಾವು ನೋಡಿದರೆ ಡಿಸೈನ್ ಮಾಡಿಕೊಂಡು ಹೇಗೆ ನಮಗೆ ಹೇಗೆ ಬೇಕೋ ಹಾಗೆ ಬರ್ಕೊಂಡ್ಬಿಡ್ತೀವಿ. ಆದರೆ ಆ ಥರ ಇಲ್ಲ. ಅದು ಆ್ಯಕ್ಚುಲಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾನು ಒಂದು ಸಾರಿ ನಿಮಗೆ ಸಾಧ್ಯವಾದರೆ ಬರೆದು ತೋರಿಸ್ತೀನಿ. ಪ್ರತಿಯೊಂದು ಅಕ್ಷರಗಳು ಕೂಡ ಇದೇ ರೀತಿ ಬರೀಬೇಕು ಅನ್ನೋದು ಇದೆ. ನಾವು ಕೂಡ ನಾವು ಕಲಿಸಿದಂಥ ಗುರುಗಳು ಏನಿದ್ರು, ಅವರು ಒಂದು ಅಕ್ಷರ ಏನಾದರೂ ಅದು ಇರೋದು ಬುಕ್ಕಲ್ಲಿ ಆಯಿತು ಅಥವಾ ಒಂದು ಯಾವುದೇ ಟೆಕ್ಸ್ಟ್ ಬುಕ್ ಆಯಿತು, ಒಂದು ಯಾವುದೇ ಚಾರ್ಟ್ ಆಯಿತು, ಎಲ್ಲದರಲ್ಲೂ ನೋಡ್ತಾ ಇರ್ತೀವಿ. ಸೊ ಅದರಲ್ಲೆಲ್ಲ ಹೇಗೆ ಕೊಟ್ಟಿರ್ತಾರೆ, ಆ ಥರ ನಾವು ಬರ್ದಿಲ್ಲ ಅಂತಂದರೆ, ಅವ್ರು ಹೇಳಿದ ಪ್ರಕಾರ ಬರ್ದಿಲ್ಲ ಅಂತಂದರೆ ಅವ್ರು ಏನು ಮಾಡ್ತಿದ್ರು, ಸರಿಯಾಗಿ ಬಡ್ತಾ ಹಾಕ್ತಿದ್ರು ನಮಗೆ. ಬಟ್ ಇವಾಗೆಲ್ಲ ಆ ಥರ ಇಲ್ಲ. ಬಟ್ ನಾವು ಹೊಡಿಯೋದು ಬೇಡ, ಏನೂ ಬೇಡ ಅಂದರೂ ಕೂಡ ಸರಿಯಾದ ರೀತಿಯಲ್ಲಿ ಕಲಿಸೋದಾದರೂ ಮಾಡ್ಬೋದಲ್ಲ. ನಾವು ಹೇಗೆ ಬೇಕಂದ್ರಲ್ಲೇ ಅಭ್ಯಾಸ ಮಾಡಿಕೊಂಡು ಅದನ್ನೇ ಮಕ್ಕಳಿಗೆ ಹೇಗೆ ಬೇಕಂದ್ರಲ್ಲೇ ಅಭ್ಯಾಸ ಮಾಡಿಸ್ಬಿಟ್ರೆ ಮಕ್ಕಳು ಅದನ್ನು ಕೂಡ ಅವರು ತಮ್ಮದೇ ಆದಂಥ ವೇನಲ್ಲಿ ಹೇಗೆ ಬೇಕಂದ್ರಲ್ಲೇ ಬಿಡ್ತಾರೆ. ಸೊ ಅಥವಾ ಅವ್ರು ಹೇಗೆ ಬೇಕಂದ್ರಲ್ಲೇ ಬರೆದಿದ್ದಾರೆ ಅಂತಂದರೆ ನಾವು ಅದನ್ನು ನೋಡಿನೂ ಕಣ್ಮುಚ್ಕೊಂಡು ಕೂತ್ಕೊಂಡು ಅದನ್ನು ಸರಿಯಾಗಿ ಚೆಕ್ ಮಾಡ್ದೇನೆ ಇದು ತಪ್ಪಿದ್ರೂ ಕೂಡ ತಪ್ಪ ಅಂತ ಗೊತ್ತಿದ್ರೂ ಹೇಳದೆ ಇದ್ಬಿಟ್ರೆ ಏನಾಗ್ಬಿಡುತ್ತೆ, ಮಕ್ಕಳು ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾರೆ. ದಯವಿಟ್ಟು ಯಾವುದೇ ಅಕ್ಷರ ಆಯಿತು, ಯಾವುದೇ ಒಂದು ಶಬ್ದ ಆಯಿತು, ಯಾವುದೇ ಒಂದು ಪದ ಆಯಿತು, ಏನೇ ಮಿಸ್ಟೇಕ್ ಬಂದರೂ ಕೂಡ ಇಮ್ಮಿಡಿಯೇಟ್ಲಿ ಮಕ್ಕಳಿಗೆ ಮುಂದೆ ನಿಂತ್ಕೊಂಡು ಅವ್ರಿಗೆ ತೋರಿಸ್ಕೊಡಿ, ಇದು ತಪ್ಪಾಗಿದೆ ನಿಂದು, ಈ ತಪ್ಪನ್ನು ನೆಕ್ಸ್ಟ್ ಮಾಡಬಾರ್ದು ಅಂತ ಮಕ್ಕಳಿಗೆ ತಿದ್ದುವಂಥ ಕೆಲಸವನ್ನು ಟೀಚರ್ ಆದವ್ರು ನಾವು ಮಾಡಲೇಬೇಕು. ದಯವಿಟ್ಟು ಆ ರೀತಿ ನಾವು ಟೀಚರ್ ಆದವರು ಮಾಡಿದಾಗ ಮಕ್ಕಳು ಆ ತಪ್ಪನ್ನು ಇನ್ನೊಂದ್ಸರಿ ಮಾಡದೇ ಇರೋ ಥರ ಕೇರ್ಫುಲ್ಲಾಗಿ ನೋಡ್ಕೊಳ್ತಾರೆ. ಅವ್ರದ್ದು ಆ ಜವಾಬ್ದಾರಿ ಇದ್ದೇ ಇರುತ್ತೆ. ಮಿಸ್ ಇದನ್ನಲ್ಲ ಅಂತ ಹೇಳಿದರೆ ನಾನು ಇದನ್ನು ಮಾಡಬಾರ್ದು ಅನ್ನೋದು ಗೊತ್ತಾಗುತ್ತೆ. ನಾವೇ ಹೇಳ್ಕೊಡದೇ ಇದ್ದರೆ ಮಿಸ್ ಹೆಂಗೂ ಕರೆಕ್ಟ್ ಅಂತ ಹಾಕಿದರೆ ನಾನು ಮಾಡಿರೋದೆಲ್ಲ ಕರೆಕ್ಟು, ನಾನು ಹೋಗ್ತಾ ಇರೋ ದಾರಿ ಎಲ್ಲ ಸರಿನೇ ಅನ್ನೋ ಥರ ಮಕ್ಕಳು ಮೈಂಡ್ಸೆಟ್ ಆಗಿಬಿಡುತ್ತಲ್ವ. ದಯವಿಟ್ಟು ಯಾರು ಆ ಮಿಸ್ಟೇಕ್ನ ಮಾಡ್ತಾರೆ. ಬಹಳಷ್ಟು ಜನ ಮಾಡ್ತಾರೆ ಆ ಮಿಸ್ಟೇಕು. ಅದನ್ನು ನೋಡಿದಾಗ ತುಂಬ ಬೇಜಾರಾಗುತ್ತೆ. ಅದಕ್ಕೋಸ್ಕರ ನೆಕ್ಸ್ಟ್ ಇವಾಗ ನಾನು ಇಂಗ್ಲೀಷ್ಗೆ ಅಂತ ಬಂದಾಗ ಏನೆಲ್ಲ ಫಸ್ಟು ಬೇಸಿಕಲ್ಲಿ ಹಾಕ್ಬೋದು. ಆ್ಯಕ್ಚುಲಿ ಈ ರೀತಿ ನಾವು ಫೌಂಡೇಶನ್ ಹಾಕಿದಾಗ ಮಾತ್ರ ಮಕ್ಕಳು ತುಂಬ ಚೆನ್ನಾಗಿ ಕಲಿಯೋದಕ್ಕೆ ಸಾಧ್ಯ, ತುಂಬ ಚೆನ್ನಾಗಿ ನಾಳೆ ಓದಲಿಕ್ಕೂ ಸಾಧ್ಯ, ಬರೀಲಿಕ್ಕೂ ಸಾಧ್ಯ. ಇದು ಒಂದು ನಾವು ಬಿಫೋರಾಗಿ ಇದನ್ನು ಪ್ರಿಪೇರ್ ಮಾಡಬೇಕು. ಸೊ ಬನ್ನಿ, ಇವಾಗ ನಾನು ABCDಯಿಂದನೇ ಶುರು ಮಾಡ್ತೀನಿ, ಏನೆಲ್ಲ ಇದೆ ಅಂತ ಹೇಳ್ಬಿಟ್ಟು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇಲ್ಲಿ ABCDEFGH ಇವು ಕ್ಯಾಪಿಟಲ್ ಲೆಟರ್ಸು. ಫಸ್ಟು ಕ್ಯಾಪಿಟಲ್ ಲೆಟರ್ಸ್ ಇಲ್ಲಿ ಹೇಗಿದೆನೋ ಅದೇ ರೀತಿ ನೀವು ತೋರಿಸಿದ್ರೆ ಕಲಿಸಿದ್ರೆ ಮಾತ್ರ ಮಕ್ಕಳು ಪರ್ಫೆಕ್ಟ್ ಆಗ್ತಾರೆ. ಸೊ ಇದನ್ನು ಆಗಿದ ನಂತರ ಇದೇ ಸೇಮ್ ಆ್ಯಕ್ಚುಲಿ ನಾವು ಕಲಿತು ಅದ್ರ ಜೊತೆಗೇ ಓನಾಗಿ ನೋಟ್ಸ್ ಮಾಡುವಾಗಲೂ ಯಾವಾಗಲೂ ಕೂಡ ನಾನು ಥಿಂಕ್ ಮಾಡಿರೋದು ಇದೇ ಥರ ನಾನು ಆ್ಯಕ್ಚುಲಿ ಮಕ್ಕಳಿಗೆ ಹಾಕಿರೋದು. ಅದೇ ವೇನಲ್ಲಿ ನನಗೆ ಈ ಒಂದು ಬುಕ್ ಸಿಕ್ಕಿರೋದು ತುಂಬ ಖುಷಿ ಆಯಿತು. ಅದಕ್ಕೋಸ್ಕರನೇ ನಾನು ಇವಾಗ ನಿಮ್ಮ ಜೊತೆ ಈ ಬುಕ್ಕನ್ನೇ ಮುಂದಿಟ್ಕೊಂಡು ತೋರಿಸ್ತಾ ಇದ್ದೀನಿ. ನಾನು ಬರೆದು
ತೋರಿಸೋದಕ್ಕಿಂತ ಬುಕ್ಕನ್ನೇ ಮುಂದಿಟ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ ಇಲ್ಲಿ. ಸೊ ಇಲ್ಲಿ ABCD ಎಲ್ಲ ಇದಾವಲ್ವಾ. ಸೊ ಆ್ಯಕ್ಚುಲಿ ಇದಕ್ಕೆ ನೀಟಾಗಿ ಇ ಅನ್ನೋ ಅಕ್ಷರ ಆಗಿರ್ಬೋದು, ಕೆಲವೊಂದು ಅಕ್ಷರಗಳೇ ಸರಿಯಾಗಿ ಬರೆಯಲ್ಲ. ಈಗ ನೋಡಿ ಜಿ ಇದೆ, ಈ ಜಿ ನನ್ನ ಮಕ್ಕಳು ಹೇಗೋ ಬರೀತಾರೆ, ಬಟ್ ಇಲ್ಲಿ ಬುಕ್ಕಲ್ಲಿ ಹೇಗಿದೆ ನೋಡ್ರಿ, ಆ ಬುಕ್ಕಲ್ಲಿ ಇರೋ ಥರ ನಾವು ಕಲಿಸ್ಕೊಡ್ಬೇಕು. ಲಿಪಿಗಳು ಅಂತ ಯಾಕೆ ಮಾಡಿದ್ದಾರೆ ನಮಗೆ ಹಿರಿಯರು, ಸುಮ್ಮನೆ ಮಾಡಿದಾರವಾ? ಅದನ್ನು ಬಿಟ್ಟು ನಾವು ಹೇಗೇಗೋ ತೋರಿಸಿದ್ರೆ ಮಕ್ಕಳು ಅದನ್ನೇ ಕಲಿತಾರೆ. ಸೊ ಇಲ್ಲಿ ನೋಡಿ ಜಿನ ನಾವು ಹೇಗೆ ಬರೆಯೋದು, ಇಲ್ಲಿ ನೋಡಿ ಜಿ ಮಕ್ಕಳು ಬರೀತಾರೆ ಸುಮ್ಮನೆ ಇನ್ನಿಂದ ಹಿಂಗೆ ಮಾಡಿಬಿಡ್ತಾರೆ, ಹಿಂಗೆ ಹೌದಾ, ಹಿಂಗೆ ಬರೆಯೋದು. ಇಲ್ಲ ಅಂತಂದರೆ ಕೆಲವೊಂದು ಮಕ್ಳು ಹಿಂಗೆ ಮಾಡೋದು, ಏನೇನೋ ಸಿಕ್ಕಾಪಟ್ಟೆ ಮಿಸ್ಟೇಕ್ ಮಾಡ್ತಾರೆ. ಅದ್ರ ಬದಲಾಗಿ ನೀಟಾಗಿ ಈ ಥರ ಬಂದು ಇವೆರಡು ಈಕ್ವಲ್ ಆಗಿ ಬರಬೇಕು ಅನ್ನೋದನ್ನು ಅರ್ಥ ಮಾಡಿಸಿ ಹೇಳಿ. ನಾವು ಇನ್ನೂ ಕೆಳಗಡೆ ಇಳಿಸ್ತೀವಿ, ಬುಕ್ಕಲ್ಲಿ ಕೆಳಗಡೆ ಇಳಿಸಲ್ಲ, ಈ ಥರ ಕೊಟ್ಟಿರ್ತಾರೆ ನೋಡಿ, ಇಲ್ಲಿ ಈ ಥರ ಕೊಟ್ಟಿದ್ದಾರೆ. ಸೊ ಈ ಥರ ಮಕ್ಕಳಿಗೆ ಕರೆಕ್ಟಾಗಿ ನಾವು ಕಲಿಸ್ಬೇಕು ಅಂತ. ನಮಗೆಲ್ಲ ಹೀಗೇನೆ ಕಲಿಸಿರೋದು, ಒಂದೊಂದು ಲಿಪಿ ಒಂದೊಂದು ಅಕ್ಷರ ಕೂಡ ಹೀಗೇ ಇರಬೇಕು ಅಂತ ಒತ್ತಿ ಹೇಳಿ ಕೊಟ್ಟಿರೋದು. ಸೊ ಈ ರೀತಿ ನಾವು ಕಲ್ತಿದ್ದೀವಿ ಅಂದಮೇಲೆ ಮಕ್ಕಳಿಗೂ ಅದೇ ರೀತಿಯಲ್ಲಿ ಕಲಿಸೋದು ಒಳ್ಳೇದಲ್ರಿ. ಸೊ ಅದಕ್ಕೋಸ್ಕರ ಇದೇ ಥರ ನಾವು ಮಕ್ಕಳಿಗೆ ಪ್ರತಿಯೊಂದನ್ನು ಕಲಿಸ್ಕೊಟ್ರೆ ತುಂಬ ಬೆಸ್ಟು. ಅದಾಗಿದ್ದ ನಂತರ ನೆಕ್ಸ್ಟು ಸ್ಮಾಲ್ ಲೆಟರ್ಸ್ ಫಸ್ಟ್ ಅವ್ರಿಗೆ ಬರೆಯೋಕ್ಕೆ ಹೇಳ್ರಿ. ಇದು ಕ್ಯಾಪಿಟಲ್ ಲೆಟರು, ಸ್ಮಾಲ್ ಲೆಟರ್ ಎರಡೂ. ಅದರಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿದರೆ ಈ ಥರ ಮಿಸ್ಟೇಕ್ ಆಗದೆ ಇರೋ ಥರ. ಕ್ಯೂ ನೋಡಿ ಹೇಗೆ ಕೊಟ್ಟಿದ್ದಾರೆ, ಕ್ಯೂ ನಾವೇನೇನೋ ವಿಚಿತ್ರವಾಗಿ ಬರೀತೀವಿ ಮಕ್ಕಳಿಗೆ. ಸೊ ಕ್ಯೂ ಸ್ವಲ್ಪ ಆದಷ್ಟು ಕೇರ್ಫುಲ್ಲಾಗಿ ಬುಕ್ಕಲ್ಲಿ ಹೇಗಿರುತ್ತೋ ಆ ರೀತಿ ಬರ್ಸೋದಕ್ಕೆ ಟ್ರೈ ಮಾಡಿ. ಇನ್ನು ಸ್ಮಾಲ್ ಲೆಟರ್ಸು ಬಿ ಬರೀತಾರೆ. ಹೇಗೆ ಬರೀತಾರೆ, ಬಿನ ಮಕ್ಕಳು ಹಿಂಗೆ ಬರೀತಾರೆ, ಹಿಂಗೆ ಬರೆಯೋದಲ್ಲ, ಯಾವಾಗಲೂ ಬಿನ ಹಿಂಗೆ ಬರೀಬೇಕು. ಸಿ ಬರೀತಾರೆ, ಸಿ ಹಿಂಗೆ ಬರೆಯೋದು. ಇಲ್ಲ ಅಂತಂದರೆ ಅದನ್ನು ಹಿಂಗೆ ಮಾಡೋಷ್ಟರಲ್ಲಿ ಹಿಂಗೆ ಸಿ ಮಾಡಿಬಿಟ್ಟಿರ್ತವೆ, ಸಿ ಹೋಗಿ ಇ ಆಗಿಬಿಟ್ಟಿರುತ್ತೆ. ಈ ಥರ ಚೇಂಜಸ್ ಆಗ್ತಾ ಇರುತ್ತೆ. ಜಸ್ಟ್ ಅವ್ರಿಗೆ ಒಂದು ಪಾಯಿಂಟ್ ಇಟ್ಕೊಳ್ಳೋಕೆ ಹೇಳಿ, ಪಾಯಿಂಟಿಂದ ಇಲ್ಲಿ ಕಂಟಿನ್ಯೂ ಮಾಡಿ ಇವೆರಡು ಈಕ್ವಲ್ ಬರೋ ಥರ ಹೇಳಿ. ಇದು ಕಂಪಲ್ಸರಿ ಈ ಥರನೇ ಬರಬೇಕದು, ಆ ಥರ. ನೆಕ್ಸ್ಟ್ ಡಿ ಹಿಂಗೆ ಬರೀತವೆ ಮಕ್ಕಳು, ಹಿಂಗಂತೆ ಡಿ. ಸೊ ಡಿ ಯಾವಾಗಲೂ ಹಿಂಗೆ ಮಾಡಿ ಹಿಂಗೆ ಬರೀಬೇಕು ಅದನ್ನು. ಇನ್ನು ಎ ಬರೀತಾರೆ, ಹಿಂಗೆ ಎ ಅಂತೆ. ಇದು ಈ ಥರ ಮಕ್ಕಳು ಹೆಂಗೆ ಬರೆದ್ರು ಕೂಡ ನಾವು ರೈಟ್ ಹಾಕ್ತೀವಿ, ಹಿಂಗೆ ಮಾಡ್ತವೆ, ಇಲ್ಲ ರೌಂಡ್ ಹಾಕಿ ಹಿಂಗೆ ಮಾಡ್ತವೆ, ಏನೇನೋ ಮಾಡ್ತವೆ. ಸ್ವಲ್ಪ ಅವರಿಗೆ ತಿದ್ಸುವಾಗೇ ನಾವು ಕರೆಕ್ಟಾಗಿ ಬರೆಸ್ಬಿಟ್ಟು ಇಲ್ಲಿ ನೀಟಾಗಿ ಇಷ್ಟೇ ಮಾಡಿಸಿದ್ರೆ ಇನ್ನೂ ಬೆಟರು. ನೀಟಾಗಿ ಈ ಥರ ಬಂದು ಈ ಥರ ಬಂದರೆ ಎಷ್ಟು ನೀಟಾಗಿರುತ್ತೆ. ಇದನ್ನು ಪ್ರತಿಯೊಂದು ಅಕ್ಷರಕ್ಕೂ ಕೂಡ ಅದರದ್ದೇ ಆದಂಥ ಒಂದು ವೇಟೇಜ್ ಇದೆ, ತೂಕ ಇದೆ ನೋಡಿ. ಈ ಥರ ಅಕ್ಷರಗಳನ್ನು ಸ್ವಲ್ಪ ಮಕ್ಕಳಿಗೆ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ಹೇಳ್ಕೊಡಿ. ಎಫ್ ಹೇಗಿದೆ ನೋಡಿ, ಎಫ್ ಮಕ್ಕಳು ಬರೀತಾರೆ, ಹೇಗೆ ಬರೀತಾರೆ, ಹಿಂಗೆ ಪಿ ಬರ್ದಂಗೆ ಬರೀತಾರೆ. ಇಲ್ಲಿ ಗ್ಯಾಪ್ ಇಷ್ಟೊಂದು ಬರಬಾರ್ದು, ಜಸ್ಟ್ ಇಷ್ಟು ಮಾಡಿ ಹಿಂಗೆ ಬರಬೇಕು ನೋಡಿ. ಈ ಥರ ನೀಟಾಗಿ. ಮೇಡಮ್ ನೀವು ಹೇಳಿದ ಥರ ಯಾರೀ ಇವಾಗ ಹೇಳ್ಕೊಂಡು ಕೊಡ್ತಾರೆ, ಯಾಕ್ರಿ ಅದೇ ಯೋಚನೆ ಮಾಡ್ತೀವಿ. ನಾವು ಚೇಂಜಸ್ ತರಬೇಕು ಅಂತಂದರೆ ಏನಾದರೂ ಮಾಡ್ಬೋದು. ಈಗ ಬೇಸಿಕ್ಕಿಂದನೇ ಈ ಥರ ಎಲ್ಲದೂ ತೊಗೊಂಡು ಬನ್ನಿ ನೋಡಿ. ಎಫ್ ಹೇಗಿದೆ, ಸ್ವಲ್ಪ ಈ ಥರ ಎಲ್ಲ ನಮಗೆಲ್ಲ ಇದೇ ಥರ ಕಲಿಸಿದಾರಪ್ಪ. ನಿಜ ಹೇಳಬೇಕು ಅಂದರೆ ಈ ಥರ ಬರೀಲೇಬೇಕು. ಈ ಥರ ಬರ್ದಿಲ್ಲ ಅಂದರೆ ನಮಗೆ ಸರಿಯಾಗಿ ತೊಗೊಳ್ತಿದ್ರು ಕ್ಲಾಸು. ಇನ್ನು ಜಿ ಈ ಥರ ಇಷ್ಟೇ ಮಾಡಿದರೆ ಸಾಕು. ಮಕ್ಕಳು ಬರೀತಾರೆ ಹಿಂಗೆ ಮಾಡೋದು, ಹೆಂಗೆಂಗೋ ಹಿಂಗೆ ಬರೆಯೋದು, ಹಿಂಗೆ ಇಷ್ಟೇ ಬರೆಯೋದು, ಇವೆಲ್ಲ ಬೇಡ. ಅದನ್ನು ನೀಟಾಗಿ ಈ ಥರ ಮಾಡಿ, ಈ ಥರ ಅದಿಲ್ವಾ ಈ ಥರ ಮಾಡಿಬಿಟ್ಟು ಈ ಥರ ಮಾಡಿಸಿ ಜಿ ಇರುತ್ತಲ್ವ ಇದು ಇಲ್ವಾ. ಸೊ ಈ ಥರ ಎಲ್ಲ ಮಾಡಿಸಿ. ಸೊ ದಯವಿಟ್ಟು ಮಕ್ಕಳ ಅಕ್ಷರಗಳು ಬೇಸಿಕ್, ಅದು ಬೇಸ್ಮೆಂಟ್ ಎಷ್ಟು ಇಂಪಾರ್ಟೆಂಟು ಅನ್ನೋದನ್ನು ನಾವು ಫಸ್ಟ್ ಅರ್ಥ ಮಾಡಿಕೊಂಡು ಮಕ್ಕಳಿಗೆ ಬೇಸ್ಮೆಂಟನ್ನು ಸರಿಯಾಗಿ ಕೊಡೋದ್ರ ಕಡೆ ಗಮನ ಕೊಡೋಣ. ಅದಕ್ಕೋಸ್ಕರ ನಾನು ಇಷ್ಟೆಲ್ಲ ನಿಮಗೆ ಪ್ರತಿಯೊಂದನ್ನು ಹೇಳಿ ವಿಡಿಯೋ ಮಾಡಬೇಕು ಅಂತಾನೆ ತುಂಬ ದಿನದಿಂದ ಇದೆಲ್ಲ ಶೇರ್ ಮಾಡ್ಕೊಳ್ಬೇಕು ಅಂತ ಮಾಡ್ತಿದ್ದೀನಿ. ದಯವಿಟ್ಟು ಅದನ್ನು ಅರ್ಥ ಮಾಡಿಕೊಂಡು ಫಾಲೋ ಅಪ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ ನಿಮ್ಮ ಒಪಿನಿಯನ್ನು ನಾನು ಯಾರಿಗೂ ಒತ್ತಾಯ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಈ ಥರ ನಮ್ಮದು ಏನು ಇದೆ ರೂಲ್ಸ್ ಆಯಿತು, ಏನೇ ಆಯಿತು, ನಾವು ಮಾಡ್ಕೊಂಡು ಹೋದರೆ ಅದ್ರ ಥರನೇ ಮಕ್ಕಳು ಬೆಳೀತಾ ಹೋಗ್ತಾರೆ ಅನ್ನೋದಕ್ಕೋಸ್ಕರ ಇದನ್ನು ಹೇಳ್ತಾ ಇದ್ದೀನಿ. ಸೊ ಇಷ್ಟೆಲ್ಲ ಎಲ್ಲದನ್ನು ಕೂಡ ಸ್ವಲ್ಪ ಆದಷ್ಟು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಇನ್ನು ಮಕ್ಕಳು ಬರೀತಾರೆ ಪ್ಲಸ್ ಬರ್ದಂಗೆ, ಇನ್ನು ಟೀಚರ್ಸೇ ಬರೀತಾರೆ, ಹಾಕ್ಕೊಟ್ಟಿರ್ತಾರೆ, ಅಕ್ಷರಗಳನ್ನು ಹಾಕ್ಕೊಟ್ಟಿರ್ತಾರೆ, ಹಿಂಗೆ ಪ್ಲಸ್ ಬರೆದ್ಬಿಟ್ಟು. ಪ್ಲಸ್ ಎಲ್ಲ ಬರಿಬೇಡ್ರಿ, ಚೆನ್ನಾಗಿ ಹಿಂಗತ್ತೆ ನೀಟಾಗಿ ಅಕ್ಷರ ಇರೋದು. ನಮ್ಮ ಅಕ್ಷರಗಳನ್ನೇ ಕೆಡಿಸಿ ಈ ಥರ ಹಿಂಗೆ ಇಷ್ಟಿಷ್ಟಾಗಲ ಮಾಡಿಬಿಟ್ರೆ ಏನು. ಇನ್ನೂ ಬರೀತಾರೆ. ಹೇಗೆ ಬರೀತಾರೆ ಗೊತ್ತಾ, ಇದೇ ಚಿಕ್ಕದಿರುತ್ತೆ, ಇದೆಲ್ಲ ಇಷ್ಟು ದೊಡ್ಡದಿರುತ್ತೆ. ಕ್ಯಾಪಿಟಲ್ ಅದನ್ನು ಇಷ್ಟೇ ಕೊಟ್ಟಿರೋದ್ರಿ, ಇಷ್ಟೇ ಬರೀರಿ, ನೀಟಾಗಿ ಕಾಣಿಸುತ್ತೆ. ಜೆ ಕೂಡ ಅಷ್ಟೇ, ಇಷ್ಟೇ ಬರೆದ್ರೆ ಸಾಕು. ಟಿ ಸ್ವಲ್ಪ ದೊಡ್ಡದು, ಇದ್ರಿಗಿಂತ ಸ್ವಲ್ಪ ದೊಡ್ಡದು. ಈ ಥರ ಅಕ್ಷರಗಳನ್ನು ಪ್ರತಿಯೊಂದು ಕೂಡ ಈ ಥರ ಮಾಡ್ಕೊಂಡು ಇನ್ನು ಬರಿಬೇಕಾದ್ರೆ ಇದು ಚಿಕ್ಕದಾಗಿ ಬರಿಬೇಕು, ಬರಿಬೇಕಾದ್ರೆ ಇದನ್ನು ಸ್ವಲ್ಪ ದೊಡ್ಡದಾಗಿ ಮಕ್ಕಳಿಗೆ ಗೊತ್ತಾಗಲಿ ಅಂತ ಈ ಥರ ಡಿಫ್ರೆನ್ಷಿಯೇಟ್ ಮಾಡಿ ತೋರಿಸಿ. ಈ ಥರ ಅದನ್ನೆಲ್ಲ ಅರ್ಥ ಆಗೋ ಥರ. ಇನ್ನು ಕೆ ಬರೀತಾರೆ, ಕೆ ಹೆಂಗೆ ಬೇಕಂದ್ರಲ್ಲಿ ಇದು ಕ್ಯಾಪಿಟಲ್ಲು, ಎರಡು ಈಕ್ವಲ್ ಬರಬೇಕು ಕ್ಯಾಪಿಟಲಲ್ಲಿ.
ಅದೇ ಸ್ಮಾಲಲ್ಲಿ ಅಂದರೆ ಈ ಥರ ಬಂದು ಈ ಥರ ಬರಬೇಕು. 4 ಲೈನ್ ಬುಕ್ಕಲ್ಲಿ ಹೇಗಿರುತ್ತೆ, ಈ ಥರ 4 ಲೈನ್ ಇರುತ್ತಲ್ವ, ಈ 4 ಲೈನ್ಗೆ ಈ ಥರ ನೀಟಾಗಿ ಬಂದು ಈ 2 ಲೈನ್ಗೆ ಈ ಥರ ಚಿಕ್ಕದಾಗಿ ಬರಬೇಕು ನೋಡಿ. ಈ ಥರ ನೀಟಾಗಿ ಕಲಿಸ್ಕೊಡಿ ಮಕ್ಕಳಿಗೆ ಆದಷ್ಟು ಅಂತ ನನ್ನ ಒಂದು ರಿಕ್ವೆಸ್ಟ್ ಅಂತನಾದರೂ ಅಂದ್ಕೊಳ್ರಿ, ಅಥವಾ ಒಂದು ಏನು ನನ್ನ ಕಡೆಯಿಂದ ಅದನ್ನು ಏನಂತನಾದರೂ ತಿಳ್ಕೊಳ್ಳಿ. ಬಟ್ ನಾನು ಏನೂ ಹೇಳಲಿಕ್ಕೆ ಬರಲ್ಲ. ಎಲ್ಲ ಟೀಚರ್ಸ್ಗೂ ಆಯಿತು, ಯಾರೇ ಆಯಿತು, ಅಕ್ಷರಗಳನ್ನು ಹೇಳ್ಕೊಡುವಾಗ ಇದನ್ನು ಸ್ವಲ್ಪ ಗಮನ ಇಟ್ಕೋಬೇಕು ಅಂತ ಅಷ್ಟೇ. ಈಗ ಬೇಸಿಕ್ ಶುರು ಮಾಡಬೇಕು ಅನ್ನೋ ಟೀಚರ್ಸಿಗೆ ಮಾತ್ರ ನಾನು ಇದೇ ಥರ ಮಾಡಿ ಅಂತ ಹೇಳ್ತೀನಿ. ಮೊದಲಿದ್ದ ನಾವೆಲ್ಲ MA BEd ಮುಗಿಸಿವಿ, MSc BEd ಮುಗಿಸಿವಿ, ನೀವೆಲ್ಲ ಇದೆಲ್ಲ ಹೇಳ್ಕೊಟ್ರೆ ಈ ಥರ ಎಲ್ಲ ಮಾಡ್ಕೊಂಡು ಕೊಡೋಕ್ಕಾಗುತ್ತಾ ಅಂತ ಅನ್ನೋರಿಗೆ ನಾನು ಏನು ಹೇಳೋಕ್ಕಾಗಲ್ಲ. ನೆಕ್ಸ್ಟ್ ಅದೇ ಥರ ಲೆಟರ್ಸ್ ಆಫ್ ಸೇಮ್ ಲೈನ್ಸ್. ಈಗ 4 ಲೈನ್ ಬುಕ್ಕಲ್ಲಿ ಹೇಗೆ ಬರೀಬೇಕು, 4 ಲೈನ್ ಬುಕ್ಕಲ್ಲಿ ಹೇಗೆಲ್ಲ ಬರೀಬೇಕು ಅಂತ ತೋರಿಸುವಾಗ ಅವ್ರಿಗೆ ಮಕ್ಕಳಿಗೆ ಜಸ್ಟ್ ಸೇಮ್ ಲೈನ್ಸು, ಅಸೆಂಡಿಂಗ್ ಲೆಟರ್ಸು, ಡಿಸೆಂಡಿಂಗ್ ಲೆಟರ್ಸ್ ಅದೆಲ್ಲ ಬೇಡ. ಜಸ್ಟ್ ಏನು ಮಾಡ್ಕೋಬೋದು ಅಂತಂದರೆ ಮಿಡಲ್ ಲೆಟರು, ಅಪ್ ಲೆಟರ್, ಡೌನ್ ಲೆಟರು. ಮಿಡಲ್ ಲೆಟರ್ ಅಂತ ಅಂದಾಗ ಏನೇನು ಬರ್ತವೆ ಈಗ ನೋಡಿ, ಈ ಥರ 4 ಲೈನ್ ಇದೆ. ಈ 4 ಲೈನಲ್ಲಿ ಮಿಡಲ್ ಲೆಟರ್ ಅಂತ ಬಂದಾಗ ಈ 2 ಲೈನಲ್ಲಿ ಬರೋವು ಮಿಡಲ್ ಲೆಟರ್ ಆಗಿರ್ತವೆ. ಮೇನಿಂದ 2 ಲೈನಲ್ಲಿ ಬಂದಿರೋವು ಅವನ್ನ ಅಪ್ ಲೆಟರ್ ಅಂತ ಕರಿತೀವಿ. ಈ ಕೆಳಗಡೆ ಹಿಂಗೆ ಬರೋವು ಏನಾಗ್ತವೆ, ಇವು ಡೌನ್ ಲೆಟರ್ ಆಗಿರ್ತವೆ. ಈ ಥರ ಮಕ್ಕಳಿಗೆ ಫಸ್ಟ್ ABCD ಇಂದ Z ವರೆಗೂ 2 ಸರಿಯಾಗಿ ಬರಿತಾ ಇದ್ದಾರೆ ಅಂದಮೇಲೆ ಅವ್ರಿಗೆ ಮಿಡಲ್ ಕೇಳ್ರಿ ನೀವು. A ಹೇಗಿರುತ್ತೆ, D ಹೇಗಿರುತ್ತೆ, ಮಿಡಲ್ ಒಂದೊಂದು ಅಕ್ಷರಗಳನ್ನು ಹಾಕಿ ಕೇಳಿ, ಅವ್ರಿಗೆ ಹೇಳಲಿಕ್ಕೋಸ್ಕರ ಹೇಳಿ. ಆ ಥರ ಅವ್ರನ್ನ ಅವಾಗವಾಗ ಎಕ್ಸಾಮಿನ್ ಮಾಡಿ ಅವ್ರಿಗೆ ಎಲ್ಲ ಅಕ್ಷರಗಳನ್ನು ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲದೆ ಹೇಳ್ತಾರೆ ಅಂದಾಗ ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ಸೊ ಇವಾಗ ಅವರು G ಅಂದರೆ G ಬರೀತಾರೆ, F ಅಂದರೆ F ಬರೀತಾರೆ, ಏನೇನೋ ಬರೀತಾರೆ ಅಂತ ಅಂದಾಗ ನೀವು ಇದನ್ನು ಕಂಟಿನ್ಯೂ ಆಗಿ ನೆಕ್ಸ್ಟ್ ಮಿಡಲ್ ಲೆಟರು, ಅಪ್ ಲೆಟರು, ಡೌನ್ ಲೆಟರು ಈ ಥರ ನೀವು ತೊಗೊಳ್ಳಿ. ಅದಾಗಿದ ನಂತರ ಅದರಲ್ಲಿ ಯಾವ್ಯಾವ ಅಕ್ಷರ ಬರ್ತವೆ ಅಂತ ನೀವು ಇಲ್ಲಿ ನೋಡ್ಕೊಂಡ್ಬಿಡ್ಬೇಕಾದ್ರೆ ಮಿಡಲ್ ಲೆಟರಲ್ಲಿ ಈ ಥರ ಬರ್ತವೆ. ಈಗ ಇದು ಅಪ್ ಲೆಟರಲ್ಲಿ B D F H K L T ಇವೆಲ್ಲ ಲೆಟರ್ಸ್ ಬರ್ತವೆ. ಇನ್ನು ಡೌನ್ ಲೆಟರಲ್ಲಿ ಈ ಥರ ಬರ್ತವೆ. ಸೊ ಈ ಥರದ್ದು ಎಲ್ಲ ಅಕ್ಷರಗಳನ್ನು ನೀವು ನೋಡ್ಕೊಂಡು ಮಕ್ಕಳಿಗೆ ಹೇಳ್ಕೊಟ್ಟಿದ ನಂತರ ವರ್ಣಮಾಲೆ ಉಚ್ಚಾರಣ ಕ್ರಮ ಅಂತ ಬರುತ್ತೆ ನಿಮಗೆ. ಇದನ್ನು ಆಲ್ರೆಡಿ ನಾನು ಭಾಳ ಸರಿ ಶೇರ್ ಮಾಡಿದ್ದೀನಿ ನಿಮಗೆಲ್ಲ, ಈಗಲೂ ಕೂಡ ಹೇಳ್ತಿದ್ದೀನಿ. ಎ ಅಕ್ಷರದಿಂದ ಉಚ್ಚಾರಣೆ ಭಾಳಷ್ಟು ಬರ್ತವೆ. ಎ ಅಂತ ಒಂದು ವರ್ಡ್ ಯೂಸ್ ಮಾಡ್ತೀವಿ ಅಂದರೆ ಅನ್ನೋ ಪದವನ್ನು ಅದು ಅಂತ ಸೌಂಡ್ ಕೊಡುತ್ತೆ ನಮಗೆ. ಫಾರ್ ಎಕ್ಸಾಂಪಲ್ ABOUT ಅಬೌಟ್, ಎ ಬಂದಿದೆ ಅಲ್ಲಿ, ಅಬೌಟ್ ಸೌಂಡ್ ಕೊಡ್ತಾ ಇದೆ. ನೆಕ್ಸ್ಟ್ ಅದೇ ಥರ ಆ ಸೌಂಡ್ ಯಾವಾಗ ಕೊಡುತ್ತೆ, ನಾವೀಗ ಯಾವುದಾದ್ರೂ ನೇಮ್ ಬರಿತೀವಿ, ಕಾರ್ತಿಕ್ ಅಂತ ಬರೆಯುವಾಗ ಕಾರ್ತಿಕ್ KA ಕಾ ಅಂತ ಸೌಂಡ್ ಮಾಡ್ತೀವಿ. ಅದೇ ಥರ ಎ ಸೌಂಡ್ ಯಾವಾಗ ಬರುತ್ತೆ, ಆ್ಯಕ್ಚುಲಿ ಎ ಅಂತ ತೊಗೊಳ್ಬೇಕು, ಅದನ್ನು ಎ ಅಂತ ಕೊಟ್ಟಿದ್ದಾರೆ. ಗೇಟ್, ಏಟ್, ಸೇಮ್, ಸೇವ್, SAVE ಸೇವ್ ಅಂತ ಹೇಳ್ತೀವಿ ನಾವು, ಸೇವ್ ಅನ್ನಲ್ಲ ಅಲ್ವಾ. ಸೊ ಅದು ಇದಾಗಬೇಕದು. ಆ ಥರ ಈ ಥರ ಶಬ್ದಗಳು ಯಾವ್ಯಾವ ಥರ ಯೂಸ್ ಆಗ್ತವೆ ಎಲ್ಲವೂ ಅದಕ್ಕೆ ಎಕ್ಸಾಂಪಲ್ ಕೊಟ್ಟು ಮಕ್ಕಳಿಗೆ ಇದನ್ನು ಅರ್ಥ ಮಾಡಿಸ್ಬೇಕು ಅಂತ ನನ್ನ ಒಂದು ಅಭಿಪ್ರಾಯ. ನಾವು ಕೂಡ ಇದೇ ರೀತಿಯೇ ಕಲ್ತಿರೋದು, ಇದೇ ರೀತಿಯೇ ನಾವು ಕೂಡ ಮಕ್ಕಳಿಗೆ ಕಲಿಸ್ತಾ ಇರುವಂಥ ವೇ ಆಗಿದೆ. ಇದೆಲ್ಲ ಗೊತ್ತಾಯಿತು ಅಂತಂದರೆ ಸೌಂಡ್ ಏನೆಲ್ಲ ಬರುತ್ತೆ ಅನ್ನೋದು ಮಕ್ಕಳಿಗೆ ಅರ್ಥ ಆಗ್ತಾ ಹೋಗುತ್ತೆ. ಲ ಸೌಂಡ್ ಯಾವುದು, ಮ ಸೌಂಡ್ ಯಾವುದು, ನ ಸೌಂಡ್ ಯಾವುದು, ಇದೆಲ್ಲ ಗೊತ್ತಾಗುತ್ತೆ. ಸೊ ಇದೆಲ್ಲ ಆಗಿದ ನಂತರ 4 ಲೈನಲ್ಲಿ ಅವರಿಗೆ ಡಿಫ್ರೆನ್ಷಿಯೇಟ್ ಮಾಡಿ ಬರೆಯೋದು ಎಲ್ಲದು ಕೂಡ ಈ ಥರ ಒಂದು 4 ಲೈನ್ ಬುಕ್ಕಲ್ಲಿ ಎ ಹೇಗೆ ಬರುತ್ತೆ, ಸ್ಮಾಲ್ ಎ ಹೇಗೆ ಬರುತ್ತೆ, B ಹೇಗೆ ಬರುತ್ತೆ, ಇದನ್ನೆಲ್ಲ ಹೇಳ್ಕೊಟ್ಬಿಡ್ಬೇಕು. ನೆಕ್ಸ್ಟು ಇದನ್ನು ಬಿಫೋರ್ ನೀವು ಇಲ್ಲಿ ಯಾವಾಗ ಇದು ABCD ಹೇಳ್ಕೊಡ್ತೀರಲ್ವ ಅಲ್ಲೇ ಹೇಳ್ಕೊಟ್ಬಿಟ್ರೆ ಆಗೋಯ್ತು. ಇದರಲ್ಲೇ ನಿಮಗೆ ಮಿಡಲ್ ಲೆಟರು, ಅಪ್ ಲೆಟರ್, ಡೌನ್ ಲೆಟರ್ ಕೂಡ ಗೊತ್ತಾಗ್ಬಿಡುತ್ತೆ. ಸೊ ಈ ರೀತಿ ಆಗಿದ ನಂತರ ನೆಕ್ಸ್ಟ್ ಬರೋದು ಈ ರೀತಿ ಕನ್ನಡದ ಸ್ವರಗಳನ್ನು ಇಂಗ್ಲೀಷಲ್ಲಿ ಬರೆಯೋದು. ಆ ಈ ಉ ರು ರು ಎಲ್ಲ ಕೂಡ ಎಲ್ಲದು ಆ ಥರ ಇಲ್ಲಿ ಅಕ್ಷರಗಳನ್ನು. ನೆಕ್ಸ್ಟ್ ಅದೇ ಥರ ವ್ಯಂಜನಗಳು ಕೂಡ KA ಕ, KHA ಖ, GA ಗ, GHA ಗ. ದಿನಕ್ಕೆ ಇಷ್ಟು, ಒಂದು ದಿನಕ್ಕೆ ಇದನ್ನು ಕೊಡಿ, ಈ ಎಲ್ಲ ಕೊಡಿ ಒಂದು ದಿನಕ್ಕೆ. ನಾಳೆ ನೆಕ್ಸ್ಟ್ ಡೇ ಬಂದಾಗ ಮಿಡಲಲ್ಲಿ ಅಲ್ಲಲ್ಲಿ ಅವ್ರನ್ನ ಪರೀಕ್ಷೆ ಮಾಡಿ. ಐ ಅಂದರೆ ಏನು ಬರುತ್ತೆ, ಉ ಅಂದರೆ ಏನು ಬರುತ್ತೆ, ಎ ಅಂದರೆ ಏನು ಬರುತ್ತೆ ಪರೀಕ್ಷೆ ಮಾಡಿ. ಅದೆಲ್ಲ ಪರ್ಫೆಕ್ಟ್ ಇದ್ದಾರೆ, ಅವರೆಲ್ಲ ನೋಡಲಾರ್ದೆ ಬರ್ಕೊಳ್ಳೋಕ್ಕೂ ರೆಡಿ ಇದ್ದಾರೆ ಅಂತಂದಾಗ ನೆಕ್ಸ್ಟ್ ಕನ್ನಡ ಕ ಕ ಗಗನೆ ಚ ಚ ಜ ಜನೆ 2 ಬರೆದು ಕೊಡಿ ಸಾಕು. ಈಗ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಅಪ್ ಟು 4th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಈ ಥರ ಸಿಂಗಲ್ ಕೊಡ್ಬೋದು. ಹೈಯರ್ ಕ್ಲಾಸ್ ಮಕ್ಕಳು 6th 7th ಎಲ್ಲ ಕ್ಯಾಚ್ ಮಾಡ್ತಾರೆ ಅಂದಾಗ ಟೋಟಲ್ ಅಷ್ಟು ಒಂದೇ ಸರಿಗೆ ಕೊಡ್ಬೋದು. ಮೊದಲು
ಸ್ವರಗಳನ್ನು ಕೊಟ್ಬಿಟ್ಟು ಆಮೇಲೆ ವ್ಯಂಜನಗಳನ್ನು ಒಂದೇ ಸರಿಗೆ ನೀವು ಕೊಟ್ಕೋಬೋದು. ಸೊ ಇದೆಲ್ಲ ಕೊಟ್ಟಿದ ನಂತರ ಏನಾಗುತ್ತೆ, ಇದೆಲ್ಲ ಏನು ಯೂಸ್ ಆಗುತ್ತೆ ಅಂತ ಹೇಳೋದಾದರೆ, ಈಗ ಫಾರ್ ಎಕ್ಸಾಂಪಲ್ ನಾವು ಕನ್ನಡದಲ್ಲಿ ಗಜ ಅಂತ ಬರಿತೀವಿ. ಗಜ ಅನ್ನೋ ಪದವನ್ನು ನೀವು ನೆಕ್ಸ್ಟ್ ಇವೆಲ್ಲ ಕಲಿಸಿದ ನಂತರ ಇದೆಲ್ಲ ಪರ್ಫೆಕ್ಟಾಗಿ ಮಕ್ಕಳು ಅರ್ಥ ಮಾಡ್ಕೊಂಡಿದ್ದಾರೆ, ಬರೀತಾರೆ, ಅದನ್ನು ನೋಡ್ಲಾರ್ದೇ ಹೇಳ್ತಾರೆ. ಶಬ್ದಗಳನ್ನು ಎಲ್ಲಾದರೂ ಕೂಡ ಕೇಳಿ ನಾನು ಹೇಳ್ತಾರೆ ಅಂತ ಅಂದಾಗ ಅವ್ರಿಗೆ ಒಂದಿಷ್ಟು ಶಬ್ದಗಳು ಕೊಡಬೇಕು. ಯಾವ ಥರ ಕೊಡಬೇಕು? ಗಜ 2 ಅಕ್ಷರ ಇದ್ದಿದ್ದನ್ನು ಕೊಡಬೇಕು. ಇದರಲ್ಲೇ ಇರುವಂಥ ಪದಗಳನ್ನು ಯೂಸ್ ಮಾಡಿಕೊಂಡು ಗಜ ಅವ್ರನ್ನ ಪರೀಕ್ಷೆ ಮಾಡೋದಕ್ಕೋಸ್ಕರ ನೆಕ್ಸ್ಟ್ ಡೇ ಬರ್ಕೊಂಡು ಬರೋಕ್ಕೆ ಹೇಳಿ. ಗಜ ಅಂತ ಹಾಕಿದಾಗ ಗಕ್ಕೆ ಏನೇನು ಸೌಂಡ್, ಏನೇನು ಅಕ್ಷರ ಬಂದಿದೆ? ಜಿ ಎ ಬಂದಿದೆ ಗಕ್ಕ. ಜಕ್ಕೆ ಏನು ಅಕ್ಷರ ಬಂದಿದೆ? ಜೆ ಎ ಬಂದಿದೆ. ಇವೆರಡು ಸೇರಿದರೆ ಗಜ ಆಯಿತಾ? ಅದೇ ಥರ ಹಣ, ಹಣಕ್ಕೇನು ಬರುತ್ತೆ? ಹಕ್ಕೇನು ಬಂದಿದೆ? ಹಕ್ಕೆ ಎಚ್ ಎ ಬಂದಿದೆ. ನಕ್ಕ ಎನ್ ಎ ಬಂದಿದೆ. ಸೊ ಈ ಥರ ಶಬ್ದಗಳನ್ನು ಒಂದಿಷ್ಟು ಕನ್ನಡದಲ್ಲಿ ಕೊಟ್ಟು ಅದನ್ನು ಇಂಗ್ಲೀಷಲ್ಲಿ ಬರೆಯೋದಕ್ಕೆ ಹೇಳಿ. ಆ್ಯಕ್ಚುಲಿ ಇವತ್ತು ನಾವು ನಮ್ಮ ಕ್ಲಾಸಲ್ಲಿ ಇದನ್ನೇ ಮಾಡಿದ್ದೀವಿ, ಮಕ್ಕಳಿಗೆ ಕೊಟ್ಟಿದ್ದೀನಿ, ಅದೇ ಹೋಮ್ವರ್ಕ್ ಕೊಟ್ಟಿದ್ದೀನಿ ನಾನು ಕೂಡ. ಸೊ ಮಕ್ಕಳು ಅದನ್ನು ನಾಳೆ ದಿನ ಮಾಡ್ಕೊಂಡು ಬರ್ತಾರೆ. ಇವೆಷ್ಟು ಪರ್ಫೆಕ್ಟ್ ಆಗಿದ್ದಾರೆ ಮಕ್ಕಳು ಇವಾಗ ನಮಗೆ. ಸೊ ಇವಿಷ್ಟು ಪರ್ಫೆಕ್ಟ್ ಆಗಿದ್ದಕ್ಕೆ ಇವತ್ತು ಶಬ್ದಗಳನ್ನು ನಾನು ಕೊಟ್ಟಿದ್ದೀನಿ ಹೋಮ್ವರ್ಕಲ್ಲಿ. ಸೊ ಅದಾಗಿದ್ದ ನಂತರ ಇದಿಷ್ಟ್ರ ಬಗ್ಗೆ ಜ್ಞಾನ ಬರುತ್ತೆ ಅವ್ರಿಗೆ. ಒಂಥರ ಯಾವುದೇದೋ ಶಬ್ದ ಕೊಟ್ಟರು, ಒಂದು ವೇಳೆ ತಮ್ಮ ಹೆಸರೇ ಆಗಲಿ, ನವೀನ, ನಯನ, ಕಮಲ, ಸರಳ, ಈ ಥರ ಇದ್ದಿದ್ವೆಲ್ಲ 3 ಅಕ್ಷರದ್ದು ಕೂಡ ಕೊಟ್ಟಿದ್ದೀನಿ. ಸೊ ಆ ಥರ ಕೊಟ್ಟಾಗೆ ಆ ಅಕ್ಷರಗಳನ್ನು ಇಲ್ಲಿ ಬಳಕೆ ಮಾಡಿ ಬರೆಯೋದು ಕೂಡ ಗೊತ್ತಾಗುತ್ತೆ. ಸೊ ಅದಾಗಿದ್ದ ನಂತರ ಕನ್ನಡದಿಂದ ಬಳ್ಳಿಗಳು ಇಂಗ್ಲೀಷಲ್ಲಿ ಹೇಗೆಲ್ಲ ಬರೆಯೋದು, ಕ ಕ ಕಿ ಕಿ ಎಲ್ಲವೂ ಕೂಡ ಈ ಥರ. ಇದನ್ನು ಯಾವಾಗಲೂ ಪ್ರತಿ ಸರಿ ಮಕ್ಕಳಿಗೆ ಇಂಗ್ಲೀಷ್ ಗ್ರಾಮರು ಅಥವಾ ಇಂಗ್ಲೀಷ್ ಬೇಸಿಕ್ ಕಲಿಸ್ಕೊಡಿ ಅಂತ ಯಾರೇ ಬಂದರೂ ಫಸ್ಟು ನಾನು ಇದೇ ಮೆಥಡ್ನೇ ಫಾಲೋ ಅಪ್ ಮಾಡೋದು. ಸೊ ಈ ಥರ ಕ ಕ ಕಿ ಕಿ ಎಲ್ಲದು ಕೂಡ ಕೊಡೋದು. ಇವೆಲ್ಲವೂ ಕೂಡ ದಿನಕ್ಕೆ ಒಂದು 2 ಕೊಟ್ಟು ಹೈಯರ್ ಕ್ಲಾಸ್ ಮಕ್ಕಳು ಬೇಗನೆ ಕ್ಯಾಚ್ ಮಾಡಿಕೊಡ್ತಾರೆ. ಲೋವರ್ ಮಕ್ಕಳಿಗೆ ಇದು ಬೇಡ. ಲೋವರ್ ಸೆಕ್ಷನ್ ಅಂದರೆ ತೀರಾ ಲೋವರ್ ಸೆಕ್ಷನ್ನವ್ರಿಗೆ ಬೇಡ, ಬಟ್ ಇದರ ಜ್ಞಾನ ಎಲ್ಲ ಬಂದಿರೋರಿಗೆ ಇದನ್ನು ಕೊಡ್ಬೋದು. ಇದನ್ನು ಕೊಟ್ಟು ನೆಕ್ಸ್ಟ್ ಇದನ್ನು ನಾವು ಅವ್ರಿಗೆ ಚ ಚ ಜ ಜನ್ಯ ಕ ಕ ಗಗನ್ಯ ಎಲ್ಲ ಆಗಿದ ನಂತರ ಇಲ್ಲೆಲ್ಲಿ ಕ ಕ ಕಿ ಕಿ ಒಂದಿಷ್ಟು ಅರ್ಥ ಆಗಿಬಿಡುತ್ತೆ ಅವರಿಗೆ. ಒಂದಿಷ್ಟು ಕಕ್ಕೇನು ಬರುತ್ತೆ, ಕಾಕ್ಕೇನು ಬರುತ್ತೆ, ಕೀಗೇನು ಬರುತ್ತೆ, ಕೀಗೇನು ಬರುತ್ತೆ ಅಂತ ಎಲ್ಲ ಗೊತ್ತಾಗಿದ ನಂತರ ಈಗ ಅದೇ ಥರ ದೊಡ್ಡ ಕ ಅದನ್ನು ಇಟ್ಕೊಂಡು ಮುಂದೆ ಕಾ ಕಿ ಕು ಎಲ್ಲವೂ ಬರೀರಪ್ಪ ಅಂತಂದರೆ ತಾವೇ ಬರೆಯೋದಕ್ಕೆ ಶುರು ಮಾಡ್ತಾರೆ. ಅದನ್ನು ಹೋಮ್ವರ್ಕ್ ಆಗಿ ಕೊಡ್ಬೋದು. ಮನೆಯಲ್ಲಿ ಪ್ರಾಕ್ಟೀಸ್ ಆಗುತ್ತೆ ಅವ್ರಿಗೆ. ಗಮನ ಇಟ್ಕೊಂಡು ಅದ್ರ ಕಡೆ ತುಂಬ ಕೇರ್ಫುಲ್ಲಾಗಿ ಎಲ್ಲದನ್ನು ಹೋಮ್ವರ್ಕ್ ಮನೇಲಿ ಬರ್ಕೊಂಬರ್ರಿ ಅಂದಾಗ ಅವ್ರಿಗೆ ಒಂದಿಷ್ಟು ಮೈಂಡ್ಗೆ ವರ್ಕ್ ಕೊಟ್ಟಾಗುತ್ತೆ. ಎಲ್ಲದೂ ನಾವೇ ಬರೆಸ್ಬಿಟ್ರೆ ಏನಾಗುತ್ತೆ, ಮಕ್ಕಳಿಗೆ ಅವರು ಏನೂ ಮಾಡಲ್ಲ. ನಾವೇನು ವರ್ಕ್ ಮಾಡಿಸಿರ್ತೀವೋ ಅದನ್ನು ಉದ್ದಕ್ಕೆ ಬರ್ಕೊಂಡು ಬರ್ತಾರೆ. ಅದಕ್ಕೆ ನೀವೇ ಮಾಡಿ ಅಂತ ಹೇಳಿ ಕೊಟ್ಟಾಗ ಮಾತ್ರ ಅವರು ತಮ್ಮದೇ ಆದಂಥ ಓನು ಏನಿರುತ್ತೆ ನಾಲೆಜ್ ಅದನ್ನು ಬಳಕೆ ಬರ್ಕೊಂಡು ಬರ್ತಾರೆ. ನೆಕ್ಸ್ಟ್ ಡೇ ಅವರು ಅದನ್ನು ಬರೆದಿಲ್ಲ, ಅಲ್ಲಿ ಮಿಸ್ಟೇಕ್ ಮಾಡಿದ್ದಾರೆ ಅಂದರೆ ಆ ಮಿಸ್ಟೇಕ್ನ ನಾವು ತಿದ್ದಬಹುದು. ಹೌದಾ? ಸೊ ಅದಕ್ಕೋಸ್ಕರ ಇದನ್ನು ಕ ಕ ಗಗನ್ಯದಿಂದ ಟ ಟ ಡ ಣ ತ ತ ದ ನ ಎಲ್ಲವೂ ಇದ್ದಾವೆ. ಶ ಶ ಶಿ ಶಿ ಜ್ಞ ಜ್ಞವರೆಗೂ ಇದ್ದಾವೆ. ಸೊ ಈ ಥರ ಎಲ್ಲವೂ ಮುಗೀತು. ಎಲ್ಲವೂ ಮುಗಿದ ನಂತರ ನೆಕ್ಸ್ಟು ಈ ಥರ ಒಂದಿಷ್ಟು ವರ್ಡ್ಸ್ಗಳನ್ನು ಡೈಲಿ ನಾವು ರೈಟಿಂಗ್ಸ್ನು ಕೂಡ ಇಂಪ್ರೂವ್ ಮಾಡಲಿಕ್ಕೆ ಈ ಥರ ವರ್ಡ್ಸ್ಗಳನ್ನು 4 ಲೈನ್ ಬುಕ್ಕಲ್ಲಿ ಹಾಕಿ ಕೊಡಬೇಕು. ನಮ್ಗೆ ಹೆಂಗೂ ಅಕ್ಷರಗಳನ್ನು ನೀಟಾಗಿ ಕಲಿಸಿರ್ತೀವಲ್ವ, ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಇದನ್ನು ಶಬ್ದಗಳನ್ನು ನಾವೇ ಹಾಕಿ ಕೊಡಬೇಕು. ನಾವೇ ಹಾಕಿ ಕೊಟ್ಟಾಗ ಏನಾಗುತ್ತೆ, ನಾವು ಹೇಗೆ ಹಾಕ್ಕೊಟ್ಟಿರ್ತೀವಿ ಅದೇ ಥರ ಅವರು ಬರೀತಾರೆ. ಅವ್ರು ಅದನ್ನು ಕಾಪಿ ಮಾಡಿ ಬರ್ಕೊಂಡು ಬರ್ತಾರೆ. ಯಾವಾಗ ಅವ್ರ ಅಕ್ಷರಗಳನ್ನು ಕರೆಕ್ಟಾಗಿ ಆ ಲೈನ್ಗೆ ನಾವು ಹೇಳಿದ ಥರ ಬರೆಯೋದಕ್ಕೆ ಶುರು ಮಾಡ್ತಾರೆ, ಆವಾಗ ಓನಾಗಿ ಒಂದೊಂದು ಪೇಜ್ ರೈಟಿಂಗ್ ಬರ್ಕೊಂಡು ಬರ್ರಿ. ಈಗ ಇಷ್ಟು ದಿನ ಹೆಂಗೆ ಬರ್ದಿರಿರಲ್ವ ಅದೇ ಥರ ಇನ್ನು ಒಂದೊಂದು ಪೇಜನ್ನು ನೀಟಾಗಿ ಮನೆಯಲ್ಲಿ ಬರ್ಕೊಂಡು ಬರ್ರಿ ಅಂತ ಅವ್ರದ್ದೇ ಆದಂಥ ಟೆಕ್ಸ್ಟ್ ಬುಕ್ಗಳನ್ನು ಯೂಸ್ ಮಾಡ್ಕೊಂಡು ಬರೆಯೋದಕ್ಕೆ ಹೇಳಬೇಕು. ಸೊ ಅದಾಗಿದ್ದ ನಂತರ ನೆಕ್ಸ್ಟ್ ಇರೋವಂಥದ್ದು, ಈಗ ಅವರು ಎಲ್ಲ ಕ ಕ ಕಿ ಕಿ ಎಲ್ಲ ಬಳ್ಳಿಗಳನ್ನು ಕಲ್ತ್ಬಿಟ್ಟಿದ್ದಾರೆ ಇಂಗ್ಲೀಷಲ್ಲಿ ಕೂಡ ಅಂತ ಅನಿಸಿದಾಗ, ಇನ್ನು ಕನ್ನಡದಲ್ಲಿ ಕೂಡ ಕಲ್ತಿದ್ದಾರೆ ಅಂತ ಅನಿಸಿದಾಗ ಈ ಥರ ಶಬ್ದಗಳನ್ನು ಕೊಡಿ. ನೀವೇ ಒಂದಿಷ್ಟು ಬರೆಸಿ. ಬಳ್ಳಿಗಳ ನಿಯಮ ಹೇಗೆಲ್ಲ ಇತ್ತು ಅದ್ರ ಪ್ರಕಾರ ಇದನ್ನು ಬರೆಯೋದಕ್ಕೆ ಹೇಳಿ. ಗಣಪತಿ ಅಂತ ಬಂದಾಗ ಗಕ್ಕೇನು ಬರುತ್ತೆ? ಜಿ ಎ ಗ. ನಕ್ಕೇನು ಬರುತ್ತೆ? ಎನ್ ಎ ನ. ಪಕ್ಕೇನು ಬರುತ್ತೆ? ಪಿ ಎ ಪ. ತೀಗೇನು ಬರುತ್ತೆ? ಪಿ ಎಚ್ ಐ ತಿ. ಸೊ ಈ ಥರ ಮಕ್ಕಳಿಗೆ ವರ್ಕ್ಗಳನ್ನು ಕೊಡಬೇಕು. ನಾವು ಕೊಟ್ಟಾಗ ಒಂದಿಷ್ಟು ಇಲ್ಲೇ ನಾವು ಮಾಡಿ ತೋರಿಸ್ಬೇಕು, ಇಲ್ಲೇ ಅವ್ರಿಗೂ ಕೂಡ ಮಾಡಲಿಕ್ಕೆ ಕೊಡಬೇಕು.
ಅಂದರೆ ಇಲ್ಲಿ ಅವರು ಎಷ್ಟು ಮಟ್ಟಿಗೆ ಮಾಡ್ಕೊಂಡಿದ್ದಾರೆ, ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಇಲ್ಲೇ ಮಾಡಿ ತೋರಿಸ್ತಾರೆ. ಅದಾಗಿದ ನಂತರ ನೆಕ್ಸ್ಟು ಅದೇ ಥರ ಎಲ್ಲ ಅಕ್ಷರಗಳಿಗೂ ಸಂಬಂಧಪಟ್ಟಾಗೆ ಒಂದಿಷ್ಟು ಮನೆಯಲ್ಲಿ ಹೋಮ್ವರ್ಕ್ನ ಕೊಡಬೇಕು. ಅಂದಾಗ ಓನಾಗಿ ಮತ್ತೆ ಅವ್ರಿಗೆ ಬರೆಯೋದಕ್ಕೆ, ಅವರ ಒಂದು ನಾಲೆಜನ್ನು ಯೂಸ್ ಮಾಡ್ಕೊಳ್ಳೋದಕ್ಕೆ ಇದು ಹೆಲ್ಪ್ಫುಲ್ ಆಗುತ್ತೆ. ಅಂದಾಗ ಯಾವುದೇ ಶಬ್ದ ನಾವು ಕೊಟ್ಟರು ಕೂಡ ಅದನ್ನು ಪ್ರೊನೌನ್ಸಿಯೇಷನ್ ಹೇಗೆ ಬರುತ್ತೆ ಅಂತ ಅರ್ಥ ಮಾಡ್ಕೊಂಡು ಬರೆಯೋ ಅಂಥ ಎಬಿಲಿಟಿ ಬರುತ್ತೆ. ಕೆಲವೊಂದು ಮಕ್ಕಳಿಗೆ ತಮ್ಮ ಹೆಸರೇ ತಾವು ಸ್ವಂತ ಬರೆಯೋಕ್ಕೆ ಬರ್ತಿರಲ್ಲ. ತಮ್ಮ ಹೆಸರು ಹೇಗಿರುತ್ತೆ ಅದನ್ನು ನೀನು ಹೇಳು ಅಂದಾಗ ಬರೆಯೋಕ್ಕೆ ಬರಲ್ಲ. ತಮ್ಮ ತಂದೆ ತಾಯಿ ಹೆಸರು ಬರಿ ಅಂದಾಗ ಬರೆಯೋಕ್ಕೆ ಬರಲ್ಲ. ಸೊ ಇದೆಲ್ಲ ಕಲ್ತಿದ ನಂತರ ಈಸಿಯಾಗಿ ಸರಳವಾಗಿ ಮಕ್ಕಳು ಯಾವುದೇ ಆಗಲಿ ಬರುತ್ತಾರಲ್ವಾ. ಸೊ ಅದಕ್ಕೋಸ್ಕರ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿಸಿ. ಅದೇ ಥರ ನೆಕ್ಸ್ಟು ದೀರ್ಘಾಕ್ಷರ, ಒತ್ತಕ್ಷರ ಯಾವುದೇ ಬಂದರೂ ಕೂಡ ಇಲ್ಲಿ ಅಮ್ಮ ಶಬ್ದಗಳನ್ನು ಯೂಸ್ ಮಾಡ್ಕೊಂಡು ಬರೆಯೋದು ಇದ್ದಾವೆ. ಸೊ ಈ ಥರ ಶಬ್ದಗಳನ್ನೆಲ್ಲ ಬರೆಯೋದು. ಜೊತೆಗೆ ಅದಾಗಿದ ನಂತರ ಒತ್ತಕ್ಷರಗಳು ಬಂದಾಗ ಬರೆಯೋದು ಹೇಗಿರುತ್ತೆ, ಅಪ್ಪಕ್ಕೆ ಬಂದಾಗ ಹೇಗಿರುತ್ತೆ, ಒತ್ತು ಬಂದಾಗ ಹೇಗಿರುತ್ತೆ, ಅಯ್ಯ ಶಬ್ದ ಬಂದಾಗ ಹೇಗಿರುತ್ತೆ, ಅವಕ್ಕೆಲ್ಲ ಒಂದಿಷ್ಟು ಪ್ರಾಕ್ಟೀಸ್ ಮಾಡಿಸಿ ನೆಕ್ಸ್ಟ್ ಅಯ್ಯ ಜೊತೆಗೆ ಒತ್ತಕ್ಷರ ಇರುವಂಥ ಶಬ್ದಗಳನ್ನು ಹೋಮ್ವರ್ಕ್ ಕೊಡೋದು. ಈ ಥರ ಎಲ್ಲವೂ ಕೂಡ ಕೊಟ್ಟಾಗ ಏನಾಗುತ್ತೆ ಮಕ್ಕಳು ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ, ಯಾವ ಥರ ಮಕ್ಕಳು ಚೇಂಜ್ ಆಗ್ತಾರೆ ಅಂತೇಳ್ಬಿಟ್ಟು. ನೋಡಿ, ಶ್ರಾವಣಿ, ಶ್ರೀಧರ ಈ ಥರ ಬಂದಿದ್ದು ಇಲ್ಲೆಲ್ಲ ಸಿಂಪಲ್ ವರ್ಡ್ಸ್ ಎಲ್ಲ ಕೊಟ್ಟಿದ್ವಿ ನಾವು, ಬರೀ ಅಲ್ಲೇ ಇರೋವಂಥವು. ಬಟ್ ಇವಕ್ಕೆ ಒತ್ತುಗಳು ಬಂದಾಗ ಹೇಗೆ ಬರೆಯೋದು ಅನ್ನೋದನ್ನು ಹೇಳ್ಕೊಡ್ಬೇಕು ಅವರಿಗೆ. ಒತ್ತುಗಳು ಬಂದಾಗ ಅದೇ ಸಜಾತಿ ಅಕ್ಷರ ಬಂದಾಗ ಡಬಲ್ ಬಾಯಿ ಬರ್ಕೊಂಡು ನಾವು ಅಯ್ಯ ಅಂತ ಮಾಡ್ಕೊಂಡ್ಬಿಡ್ತೀವಿ. ಅದೇ ಎಲ್ಲಪ್ಪ, ಮಲ್ಲಪ್ಪ ಅವೆಲ್ಲ ಬಂದಿದ್ದರೆ ಅದೇ ಒತ್ತನ್ನು ಇನ್ನೂ ಒಂದನ್ನು ಬರೆದ್ರೆ ಒತ್ತಕ್ಷರ ಆಗುತ್ತೆ. ಬಟ್ ಅದೇ ಥರ ನರ್ತಕ, ಸುವರ್ಣ, ಅರ್ಜುನ ಇವೆಲ್ಲ ಇದಾವಲ್ಲ, ಇವಕ್ಕೆ ಹೇಗೆ ಬರಿಬೇಕು ಮಕ್ಕಳಿಗೆ ಅರ್ಥ ಆಗಲ್ಲ. ಆ ಥರ ಬಂದಾಗ ಆವಾಗ ಮಕ್ಕಳಿಗೆ ಅರ್ಥ ಮಾಡಿಸಿ ಒಂದಿಷ್ಟು ಎಕ್ಸಾಂಪಲ್ ಕೊಡೋದು. ಅದೇ ಥರ ಪ್ರಕಾಶ, ಪವಿತ್ರ, ನೇತ್ರಾವತಿ, ರೇವತ್, ಅರ್ಕಾವಳಿ, ರೇವತ್ ಬಂದಾಗ ಹೇಗೆ, ಅದೇ ಥರ ಬೇರೆ ಬಂದಾಗ ಹೇಗಿರುತ್ತೆ. ಈಗ ನಾವು ಸ್ತ್ರೀ ಶಕ್ತಿ, ರಾಷ್ಟ್ರೀಯ ಇದೆಲ್ಲ ಇದೆ ನೋಡಿ, ಬೇರೆ ಬಂದಾಗ ಏನೆಲ್ಲ ಹಾಕಿ ಬರೀಬೋದು. ಅರ್ಥ ಮಾಡಿಸಿ ಇಷ್ಟೆಲ್ಲ ನಾವು ಕಲಿಸ್ಕೊಟ್ಬಿಟ್ರೆ ಮಕ್ಕಳು ಏನು ಬಂದರೂ ಬರೀತಾರಲ್ವ. ಸೊ ಇಷ್ಟು ನಾವು ಇಂಗ್ಲೀಷಲ್ಲಿ ಕಲಿಸಿದರೆ ಸಾಕು, ಮಕ್ಕಳು ಬರೆಯೋದು ಓದೋದನ್ನು ಆರಾಮಾಗಿ ಕಲಿತಾರೆ. ಪೂರ್ತಿ ನಾವು ಅದನ್ನು ಹೇಳೋದೇ ಬೇಡ, ಅಷ್ಟರ ಮಟ್ಟಿಗೆ ಪರ್ಫೆಕ್ಟ್ ಆಗ್ತಾರೆ. ನಾವು ಅವರಿಗೆ ಮಾಡಿಸುವಾಗ ಮಾತ್ರ ಅಷ್ಟೇ ಗಮನ ಇಟ್ಕೊಂಡು ಅಷ್ಟೇ ಅವ್ರ ಪರ್ಫೆಕ್ಷನ್ ಬರೋವರೆಗೂ ಕೂಡ ತಾಳ್ಮೆಯಿಂದ ಅವ್ರ ಕಡೆಯಿಂದ ವರ್ಕನ್ನು ತೊಗೊಳ್ಬೇಕು. ಸೊ ಅವನು ಯಾರೋ ಒಬ್ಬನು ಮಾಡ್ತಿಲ್ಲ ಅಂತೇಳ್ಬಿಟ್ಟು ಅವನನ್ನು ಅಲ್ಲಿಗೆ ಬಿಟ್ಬಿಟ್ರೆ ಆ ಮಗು ಕೂಡ ಹಿಂದೆ ಬಿದ್ದುಬಿಡ್ತಾನೆ. ಅಥವಾ ಮುಂದೆ ಒಂದು ಮಗು ಚೆನ್ನಾಗಿ ಒಂದು 4 ಅಕ್ಷರ ಸರಿಯಾಗಿ ಬರೀತಿದ್ದಾನೆ, ಎಲ್ಲ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅಂತ ಅವ್ನು ಮುಂದೆ ಓಡಿಸ್ಬಿಟ್ರೆ ಅವನು ಕೂಡ ಇನ್ನೂ ಹಿಂದೆನೇ ಬಿದ್ದುಬಿಡ್ತಾನೆ. ಪ್ರತಿಯೊಂದಕ್ಕೂ ಕೂಡ ಇಷ್ಟೇ ಕೇರ್ಫುಲ್ಲಾಗಿ ಮಾಡ್ಕೊಂಡ್ಬಿಟ್ರೆ ಪರ್ಫೆಕ್ಟ್ ಅನ್ನೋದು ನಾವು ಹೇಳೋದೇ ಬೇಡ, ತಾನಾಗೇ ಬರುತ್ತೆ. ಯಾವಾಗಲೂ ಮಕ್ಕಳನ್ನ ಪರ್ಫೆಕ್ಷನ್ ದಾರಿನಲ್ಲಿ ನಾವು ಎಳೆದುಕೊಂಡು ಹೋಗಬೇಕು. ಸುಮ್ಮನೆ ಏನೋ ಸ್ವಲ್ಪ ಕಲಿಸಿ ಕೈ ಬಿಟ್ಬಿಟ್ರೆ ನಡು ನೀರಲ್ಲಿ ಮಕ್ಕಳನ್ನ ಕೈ ಬಿಟ್ಟಾಗುತ್ತೆ. ಅರ್ಧ ಕಲಿತಾವೆ, ಅರ್ಧ ಬಿಟ್ಬಿಡ್ತವೆ, ಹಾಗಾಗುತ್ತೆ. ದಯವಿಟ್ಟು ಆ ಥರ ಆಗೋದು ಬೇಡ, ಸರಿಯಾಗಿ ಕಲಿಸ್ಕೊಡಿ. ಇಷ್ಟು ಇಂಗ್ಲೀಷ್ ಬೇಸಿಕ್ ಅಕ್ಷರಗಳ ಜ್ಞಾನ, ಶಬ್ದಗಳ ಓದುವಿಕೆ, ಬರೀವಿಕೆ ಇದೆಲ್ಲ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಮುಂದಿಂದು ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಆ್ಯಂಡ್ ನಾಳೆ ಕ್ಲಾಸಲ್ಲಿ ನಾನು ನಿಮಗೆ ಆದಷ್ಟು ಮ್ಯಾಥ್ಸ್ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಮ್ಯಾಥ್ಸ್ ಕೂಡ ಬೇಸಿಕ್ ಏನೆಲ್ಲ ಹಾಕ್ಬೋದು ಅಂತ. ಅದಾಗಿದ ನಂತರ ಇವನ್ನ ಮತ್ತೆ ಉಳಿದಿದ್ದು ಕನ್ನಡ, ಇಂಗ್ಲೀಷ್ ಇಷ್ಟು ನಮ್ಮಲ್ಲಿ ಟೋಟಲಾಗಿ ನಾವು ಮಕ್ಕಳಿಗೆ ಹೇಳ್ಕೊಟ್ಟಾಗ ಪರ್ಫೆಕ್ಟಾಗಿ ಮಾಡಿಸ್ಲಿಕ್ಕೆ ಇಷ್ಟೆಲ್ಲ ಮಾಡ್ತಿದ್ವಿ. ನೀವು ಕೂಡ ಇದೇ ವೇನಲ್ಲಿ ಹೋದರೆ ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಇದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ನಿಮಗೆ ಸಿಗ್ತೀನಿ. ಏನೆಲ್ಲ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ, ಅದ್ರ ಮುಖಾಂತರ ನಾನು ನಿಮಗೆ ಕ್ಲಿಯರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಇವತ್ತಿನ ವಿಡಿಯೋ ಇನ್ಫಾರ್ಮೇಷನ್ ನಿಮಗೆಲ್ಲ ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ಯೂಸ್ಫುಲ್ ಆಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ, ನನಗೂ ಕೂಡ ಖುಷಿ ಆಗುತ್ತೆ. ಹಾಗೆ ಇನ್ನಷ್ಟು ಮುಂದಿನ ವಿಡಿಯೋ ಯಾವುದೆಲ್ಲ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸಾಧ್ಯವಾದಷ್ಟು ನಾನು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನಿಮ್ಮ ಮುಂದೆ ಕೂಡ ರೆಗ್ಯುಲರ್ ಆಗಿ ಹಾಕ್ತೀನಿ. ನನ್ನ ಕ್ಲಾಸ್ ಎಲ್ಲ ಮುಗಿದ ನಂತರ ನಿಮಗೋಸ್ಕರ ಟೈಮ್ ತೊಗೊಂಡು ಇದನ್ನು ಕೂಡ ನಾನು ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಏನು ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ, ಕ್ಲಿಯರ್ ಮಾಡ್ತೀನಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಕೂಡ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬಾಯ್.